ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ವೇಕೆಂಟ್ ಆರ್ಎಸ್ ವಿತ್ ನಿಖಿತಾ. ಇವತ್ತಿನ ದಿನ ಹೆಂಗಿದೆ ಅಂತ ನೋಡೋಣ. ಇದು ಜನರಲ್ ಟೈಮ್ಲೆಸ್ ಕಲೆಕ್ಟಿವ್ ರೀಡಿಂಗ್. ನಿಮ್ಗೆ ಏನು ರೆಸನೇಟ್ ಆಗ್ತದೆ ಅದನ್ನು ತೊಗೊಳ್ರಿ. ನಿಮ್ಗೆ ರೆಸನೇಟ್ ಆಗಿಲ್ಲ, ನಮ್ಮ ಜೀವನದಾಗ ಇಂಥವೇನು ನಡೆಯಕತ್ತಿಲ್ಲ ನಿಮ್ದೆಲ್ಲ ರೀಡಿಂಗ್ ಅಂತ ಬಿಟ್ಬಿಡ್ರಿ ಅಷ್ಟೇ. ನಿಮ್ದು ಏನು ಪಾಯಿಂಟ್ಸ್ ಬರ್ತಾವಲ್ಲ ಇದನ್ನ ಹೇಳೋ ಮುಂದೆ ಅದು ನಿಮ್ಗೆ ಅನುಕೂಲವಾಗಿದ್ರೆ ಅಷ್ಟೇ ತೊಗೊಳ್ರಿ. ಎಲ್ಲ ರೀಡಿಂಗು ಎಲ್ಲರಿಗೂ ಇರಲ್ಲ. ಓಕೆ, ಇವತ್ತಿನ ದಿವಸ ಹೆಂಗೈತಿ ನಿಮ್ಮದು ಮತ್ತು ನಿಮ್ಮ ಪರ್ಸನಿನ ಎನರ್ಜಿ ಏನಿದೆ ಅಂತ ನೋಡೋಣ. ಪ್ರೊಜೆಕ್ಷನ್ಸ್, ಏನು ಪ್ರೊಜೆಕ್ಷನ್ಸ್ ಮಾಡ್ಕೊಳಕತ್ತೀರಿ? ಮತ್ತು ತಲೆಗೆ ನೋಡ್ತೀವಿ ಮತ್ತೇನು ಪಾಲಿಟಿಕ್ಸ್ ನಡೆದಾವು ಜೀವನದಾಗ, ನೀವು ಪಾಲಿಟಿಕ್ಸ್ ಮಾಡಾಕತ್ತೀರ. ಟೂ ಫೇಸ್ ಆಗಿರಿ, ಟೂ ಫೇಸ್ ಹೊರಗೆ ಬರಾಕತ್ತೀರ. ಹಾರ್ಮೋನಿ ಬೇಕು, ಪಾಲಿಟಿಕ್ಸ್ನ ಹೊರಗೆ ಬರಬೇಕು, ಪ್ರೊಜೆಕ್ಷನ್ಸ್ನ ಹೊರಗೆ ಬರಬೇಕು. ಜೀವನನ ಮತ್ತು ಹೊಸದಾಗಿ ನೋಡ್ಬೇಕು, ಹೊಸ ಏನಂತೀರಿ ಹೊಸ ದೃಷ್ಟಿಯಿಂದ ನೋಡ್ಬೇಕು, ಅಡ್ವೆಂಚರಸ್ ಮಾಡಬೇಕು. ನಿಮಗೇನು ಬೇಕೋ ಅದನ್ನು ಬರ್ಕೋಬೇಕು ಜೀವನದಾಗ ಅಂತ ವಿಚಾರ ಮಾಡ್ತಿದ್ದೀರಿ. ನಿಮ್ಮದು ಖಾಲಿ ಹಾಳಿ ಒಳಗೆ ನೀವೇನು ಬೇಕು ನೀವು ಬರೆದ್ರೇ ಅದು ನಿಮ್ಮ ಜೀವನ. ಯು ಆರ್ ದ ಹೀರೋ ಆ್ಯಂಡ್ ಹೀರೋಯಿನ್ ಆಫ್ ಯುವರ್ ಲೈಫ್. ಓಕೆ, ಸಾರೋಯಿಂದ ಹೊರಗೆ ಬರಬೇಕು. ಮತ್ತೆ ನಮ್ಮದು ರಿಯೂನಿಯನ್ ಆಗಬೇಕು. ನಿಮ್ದು ಯಾವ್ದಾರ ವ್ಯಕ್ತಿ ಜೊತೆಗಿದ್ರಲ್ಲ ನಮ್ಮದು ಮನಸ್ಸು ಮತ್ತು ಮೈಂಡಿನ ಜೊತೆಗೆ ನಮ್ಮದು ಒಂದು ಏನಂತೀರಿ ಒಂದು ಸಮ ಆಗಬೇಕು ಅಂತ ವಿಚಾರ ಮಾಡ್ತಿದ್ದೀರಿ. ಆ್ಯಕ್ಷನ್ ಕಾರ್ಡ್ ಪಾಲಿಟಿಕ್ಸ್. ಓಕೆ, ಪ್ರೊಜೆಕ್ಷನ್ಸ್ ಅಂದರೆ ನೀವು ಕೆಲವೊಂದು ಕನ್ಫ್ಯೂಷನ್ಸ್ ಒಳಗದಿರಿ. ಜೀವನದೊಳಗೆ ಕೆಲವೊಂದು ಕನ್ಫ್ಯೂಷನ್ಸ್ ಇದಾವೆ ನಿಮ್ಗೆ. ಆ ಕನ್ಫ್ಯೂಷನ್ದ ಹೊರಗೆ ಬರೋಕೆ ನೋಡ್ತೀರಿ. ಓಕೆ, ಪ್ರೊಜೆಕ್ಷನ್ಸ್ ಯಾಕೆ ಬಂದಂತ ನೋಡೋಣ. ನೀವು ಅಂದ್ಕೊಂಡಿದ್ದು ಒಂದು ಅದು ಆಗೋದು ಒಂದು ಅಂತೇವಲ್ಲ, ಆ ಟೈಪ್ ನಿಮ್ಗೆ ಏನೋ ಜೀವನದಾಗ ಐತಿ. ನೋಡೋಣ ಏನು ಬರ್ತೈತೆ. ನಿಮ್ಗೇನೋ ಮೋಸ ಮಾಡಿದ್ರೆ ಏನೋ ಹೇಳಿದ್ನೆಲ್ಲ ಕನ್ಫ್ಯೂಷನ್ಸ್. ಆ ಕನ್ಫ್ಯೂಷನ್ದ ಹೊರಗೆ ಬರೋಕೆ ವಿಚಾರ ಮಾಡ್ತಿದ್ದೀರಿ. ಅಂದರೆ ನೀವೇ ಏನೋ ಒಂದು ಒಳಗೆ ಸಿಕ್ಕೊಂಡಿದ್ರಿ ಅಂದ್ಕೊಳ್ರಿ, ಅದರಿಂದ ನಂದು ಏನೂ ತಪ್ಪಿಲ್ಲ ಅನ್ನಂಗೆ ಕ್ಲೀನಾಗಿ ಹೊರಗೆ ಬರ್ಬೇಕಂತೀವಲ್ಲ, ಏನದು ಒಂದೇನೋ ಬ್ಲ್ಯಾಕ್ ಮಾರ್ಕ್ ಇಲ್ದಂಗೆ ಹೊರಗೆ ಬರ್ಬೇಕಂತಂದು ಭಾಳ ವಿಚಾರ ಮಾಡ್ತಿದ್ದೀರಿ. ನೀವೊಂದು ಯಾವುದೋ ಒಂದು ಅಂದರೆ ಚೀಟಿಂಗ್ ಎನರ್ಜಿ ಇರ್ಬೋದು, ನಿಮ್ಗೆ ಏನಾರು ವಾರ್ನಿಂಗ್ಸ್ ಬಂದಿರ್ಬೋದು ಜೀವನದಾಗ, ಒಂದು ಡೆಡ್ಲೈನ್ಸ್ ಬಂದಿರ್ತದಲ್ಲ. ಈಗ ನಾ ಏನೋ ಮಾಡೇನೆ ಅಂತಂದ್ರೆ ಇದಕ್ಕೆ ಇಲ್ಲ ಇಷ್ಟು ದಿನದೊಳಗೆ ನೀವು ಕರೆಕ್ಟ್ ಅದೀರಿ ಅಂದ್ರೆ ಪ್ರೂವ್ ಮಾಡಿರಿ ಅಂತ ಹೇಳ್ತಾರಲ್ಲ. ವರ್ಕ್ ಪ್ಲೇಸ್ನಾಗೆಲ್ಲ ಕೆಲವೊಂದು ಸಲ ನೀವು ಇಲ್ಲ ವರ್ಕ್ ಪ್ಲೇಸ್ ಅಂತಲೇ ಅಲ್ಲ, ಎಲ್ಲ ರಿಲೇಷನ್ಶಿಪ್ ನೀವು ಕರೆಕ್ಟ್ ಅದಿ ಅಂದ್ರೆ ನಾವು ಪ್ರೂವ್ ಮಾಡಲ್ಲ ನನಗೆ ಇಷ್ಟು ದಿನದೊಳಗೆ. ಆ ಟೈಪ್ ಎನರ್ಜಿ ಇದೆ. 7 ನಂಬರ್ ಈಸ್ ವೆರಿ ಇಂಪಾರ್ಟೆಂಟ್. ಯಾರಾದರೂ ನಿಮಗೆ ಬ್ಲ್ಯಾಕ್ ಮೇಲ್ ಮಾಡ್ತಿರ್ಬೋದು ಜೀವನೊಳಗೆ, ಎಮೋಷ್ನಲ್ ಬ್ಲ್ಯಾಕ್ ಮೇಲ್ ಮಾಡ್ತಿರ್ಬೋದು, ದುಡ್ಡಿನ ಸಲುವಾಗಿ ಬ್ಲ್ಯಾಕ್ ಮೇಲ್ ಏನಾರೋ. ಈಗ ಅಂದ್ರೆ ವಾಟ್ಸಪ್ ಎಲ್ಲ ಸೋಷಿಯಲ್ ಮೀಡಿಯಾ ಬಂದದ್ದು ಏನೋ ಫೋಟೋ ಮೆಸೇಜ್ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಿರ್ಬೋದು. ಸೊ ಅದ್ರ ಬಗ್ಗೆ ಭಾಳ ವಿಚಾರ ಮಾಡ್ತಿದ್ದೀರಿ. ಥಿಂಕಿಂಗ್ ಎನರ್ಜಿ ಭಾಳ ಐತಿ, ಎಮೋಷ್ನಲಿ ಭಾಳ ಡೌನ್ ಆಗಿರಿ. ಸೊ ಇದೀಗ ಒಂದು ಏನೋ ಇದು ನಡೆದೈತಲ್ಲ ಒಂದು ನಿಮ್ದಿದೆ, ಅದನ್ನು ಬ್ರೇಕ್ ಮಾಡ್ಬೇಕಂತ ವಿಚಾರ ಮಾಡ್ತಿದ್ದೀರಿ. ನೀವು ನಿಮ್ಮ ತಲೆಗೆ ಭಾಳ ಕೆಲಸ ಕೊಡಕತ್ತಾವು, ನಿಮ್ದು ಏನಂತೀರಿ ಮನಸ್ಸಿಗೆ ಭಾಳ ಕೆಲಸ ಕೊಡಕತ್ತಾವು, ಬ್ಯಾಡಾಗಿದ್ದ ಕೆಲಸ ಇವು ನೋವು ಕೊಡೋಂಥ ಕೆಲಸಗಳನ್ನ ಕೊಡ್ತಾರೆ. ಅದರಿಂದ ನೀವು ಹೊರಗೆ ಬರ್ಬೇಕಂತ ವಿಚಾರ ಮಾಡ್ತಿದ್ದೀರಿ. ಬರ್ತೀರಿ. ಏನು ಸೋಡ್ ಎನರ್ಜಿ, ಓ ಮೈ ಗಾಡ್. ಯು ವಾಂಟ್ ಟು ಎಂಡ್ ದಿಸ್, ಸಮಥಿಂಗ್ ಈಸ್ ಗೋಯಿಂಗ್ ಟು ಎಂಡ್. ಇದನ್ನು ಯಾವುದೋ ಏನೋ ಒಂದು ನಿಮ್ಮದು ಜೀವನದಾಗ ಎಂಡ್. ನಾ ಹೇಳಿದ್ನಲ್ಲ ಅದನ್ನು ಹೊರಗೆ ಬರ್ಬೇಕಂದ್ರೆ ನೋಡಿರಿ, ಅದು ಹೊರಗೆ ಬರ್ಬೇಕು. ದಿಸ್ ಈಸ್ ಅ ಎಂಡ್. ಅಂದರೆ ಇಷ್ಟು ನಿಮಗೆ ನೋವು ಆಗ್ಯದ ಹಿಂದಿಂದ. ನೋಡಿರಿ, ಒಂದು ಮನುಷ್ಯ ಮಲ್ಕೊಂಡು ಅವ್ನಿಗೆ ಎಷ್ಟು ಹಿಂದೆ ಕತ್ತಿ ಬಿದ್ದಾವೆ, ಹೌದಾ? ಸೋಡ್ಸ್ ಅಂದ್ರೆ ನನ್ನ ಜೀವನದ ನಿಮ್ಗೆ ಹಿಂದಿಂದ ಹಂಗೆ ಚುಚ್ಚುದ ಬೀಳ್ಸುದ. ಅದರಿಂದ ಈಗ ಹೊರಗೆ ಬರ್ಬೇಕು ನೀವು. ಸಾಕಿದೆ ಎಷ್ಟಂತ ನಾ ಹಿಂಗೆ ನೋವು ಮಾಡ್ಪಡ್ಲಿ, ಎಷ್ಟಿಂದ ಹಿಂಗೆ ನಾ ಸಾಯ್ಲಿ. ಅದರಿಂದ ನೀವು ಹೊರಗೆ ಬರ್ಬೇಕಂತ ಭಾಳ ವಿಚಾರ ಮಾಡ್ತಿದ್ದೀರಿ. ಅದೇ ನೀವೇನು ಕಷ್ಟಪಡ್ತೀರಿ. ಪಾಲಿಟಿಕ್ಸ್ ಎಷ್ಟು ನಿಮ್ಮ ಜೊತೆಗಿರೋ ಜನ ಏನದಾರಲ್ಲ, ನಿಮ್ಮ ಹಿಂದೊಂದು ಮಾತಾಡ್ತಾರೆ ಮುಂದೊಂದು ಮಾತಾಡ್ತಾರೆ, ತಮ್ಗೆ ಹೆಂಗೆ ಬೇಕಂಗೆ ನಿಮ್ಮನ್ನ ಉಪಯೋಗಿಸ್ಕೊಳಕತ್ತಾರ. ನಿಮಗೆ ಅರ್ಥ ಆಗ್ತಾಯಿಲ್ಲದ, ಇನ್ಮೇಲೆ ಅರ್ಥ ಆಗಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಇವತ್ತು ಬಂದಿರೋದು ಮೇಜರ್ ನೋಡ್ರಿ, ಸೋರ್ಟ್ಸ್ ಎನರ್ಜಿನ ಮಿಥುನ ರಾಶಿ, ತುಲಾ ರಾಶಿ ಮತ್ತು ಕುಂಭ ರಾಶಿಯವರಿಗೆ ಬಂದಿರೋದು ಏರ್ ಸೈನ್. ಇದರಿಂದ ಹೊರಗೆ ಬರಲಿಕ್ಕೆ ನಿಮಗೆ ಅಟ್ಲೀಸ್ಟ್ ಒಂದು 7 ವೀಕ್ಸಿಂದ ಹಿಡಿದು 7 ಡೇಸಿಂದ 7 ವೀಕ್ಸ್ ಈ ರೀತಿಯಿಂದ ನಿಮಗೆ ಏನಿದೆ ಇದು ಹೊರಗೆ ಬರಬೇಕು ಅಂತ ನೀವು ಅನ್ನಕತ್ತು 7 ದಿನದಿಂದ ಹಿಡಿದು 7 ವಾರದ ಮಟ್ಟನ ಇದು ಸ್ಟಾರ್ಟ್ ಆಗಿರ್ಬೋದು ನಿಮ್ದು. ಬರ್ತೀರಿ, ಅಷ್ಟರೊಳಗೆ ಬರ್ತೀರಿ.
ವೆರಿ ಗುಡ್ ಗುಡ್ ಚೇಂಜ್. ನಾ ಹಿಂದಂದ್ರೆ ನಾನು ಬಿದ್ದಿದ್ದ ವ್ಯಕ್ತಿ ನಾ ಎದ್ದು ಮತ್ತೆ ಹೆಂಗೆ ಮತ್ತೆ ಹೊಸ ಜೀವನ ಮಾಡಲಿ, ಎಲ್ಲರಿಗೂ ಹೆಂಗೆ ನಾ ಮತ್ತೆ ವಾಪಸ್ ಇವು ಚುಚ್ಚಿದ್ದೆಲ್ಲ ತೆಗೆದು ನಾನು ಹೆಂಗೆ ನಾನು ನಿಂತ್ಕೊಳ್ಳಿ ಅದಕ್ಕೆ ಅಂತಂದು ವಿಚಾರ ಮಾಡಿ. ಈಗ ವಿಚಾರ ಮಾಡ್ತಿದ್ದೀರಿ ಆಲ್ರೆಡಿ. ಗಟ್ಟಿ ಆಗ್ತದಿರಿ, ಸ್ಟ್ರೆಂತ್ ಬರ್ತಾಯಿದೆ. ವೆರಿ ಗುಡ್. ನಮ್ಮ ಸ್ಟ್ಯಾಂಡ್ ನಾವು ತೊಗೋಬೇಕು ಯಾವಾಗಲೂ ಜೀವನದಾಗ. ಇನ್ನೊಬ್ಬರ ಮೇಲೆ ನಮ್ಮ ಜೀವನ ಕೊಡಬಾರ್ದು. ಒಂದು ವಿಷಯ ಹೇಳೋಕೆ ಇಷ್ಟಪಡ್ತೀನಿ. ಏನಂದರೆ ಎಷ್ಟು ಜನ ಮೆಸೇಜ್ ಹಾಕ್ತಿದ್ದೀರಿ, ನಾನು ಅವ್ರು ಬಿಟ್ಟು ಹೋದ್ರು, ನನಗೆ ಅವ್ರು ಮೋಸ ಮಾಡಿದ್ರು, ಹಂಗೆ ಮಾಡಿದ್ರು. ಮೋಸ ಅವ್ರೇನು ಮಾಡಿದ್ರು ಬೇಡ, ನೀವು ನಿಮ್ಮ ಜೀವನ ಹೆಂಗೆ ನೋಡ್ಕೊತೀರಿ ಅಷ್ಟೇ ವಿಚಾರ ಮಾಡೋದು ಕಲೀರಿ. ಇನ್ಮೇಲೆ ಜನ ಬರ್ತಿರ್ತಾರೆ ಹೋಗ್ತಿರ್ತಾರೆ, ಅದನ್ನು ಇಟ್ಕೊಂಡು ಹಿಂಗೆ ಮಲ್ಕೊಳೋದು ಯಾಕೆ? ಹಿಂಗೆ ನಾ ಸತ್ತರಂಗೆ ಎದ್ದೇಳ್ರಿ, ನಿಮ್ಮ ಜೀವನ ನೀವು ಮಾಡ್ಕೊಳ್ರಿ. ಹೋದ್ರೆ ನಿಮ್ಮ ಜೀವನ ನೀವು ಮಾಡ್ಕೊಳಕ್ಕೆ ನೀವು ಸ್ಟಾರ್ಟ್ ಮಾಡಿದ್ರಿ ಅಂದ್ರೆ ನಿಮ್ಮ ಖುಷಿ ಹುಡ್ಕಾಕತ್ರಿ ಅಂದ್ರೆ ನಿಮ್ಮ ಜೀವನದಾಗ ನಿಮ್ಮ ಖುಷಿನ ಇನ್ನೊಬ್ರ ಕೈಯಾಗ ಕೊಡಬೇಡ್ರಿ. ನಾ ಏನು ಹೇಳಿದೆ ಅದಕ್ಕೆ ಕಾಡ ಬಂತು ನೋಡ್ರಿ. ಸಿ, ಲವ್ ಯುವರ್ ಸೆಲ್ಫ್ ಅದರ್ಸ್ ಆ್ಯಂಡ್ ಎವ್ರಿ ಸಿಚುವೇಶನ್, ನೋ ಮ್ಯಾಟರ್ ವಾಟ್ ದ ಔಟರ್ ಅಪಿಯನ್ಸ್ ಮೇ ಬಿ. ನಾ ಹೇಳಿದ್ನ ಹೊರಗಿನ ಜಗತ್ನಾಗ ಯಾರು ಬರಲಿ ಯಾರು ಹೋಗಲಿ, ನಿಮ್ಮನ್ನು ನೀವು ಇಷ್ಟಪಡ್ರಿ, ನಿಮ್ಮನ್ನು ನೀವು ಪ್ರೀತಿ ಮಾಡೋದು ಕಲೀರಿ. ನಿಮಗೇನು ಇಷ್ಟ ಅದನ್ನು ಮಾಡಿರಿ, ಇನ್ನೊಬ್ರಿಗೆ ನೋವು ಮಾಡೋದು ಬಿಟ್ಟು. ಅದು ನನಗೆ ಇಷ್ಟ ಅಂದ್ಬೇಡ, ಅದು ಇಷ್ಟ ಆದ್ರೆ ಅದನ್ನು ಮಾಡಿರಿ. ಎಷ್ಟು ದಿನ ಚಲೋ ಅನಿಸುತ್ತೆ ನೋಡ್ರಿ. ನಿಮಗೆ ಏನು ಖುಷಿ ಆಗ್ತದೆ ಅದನ್ನು ಮಾಡಿರಿ. ನಿಮಗೆ ಡ್ಯಾನ್ಸ್ ಮಾಡೋಂಗಾರೆ ಡ್ಯಾನ್ಸ್ ಮಾಡಿರಿ, ಅಡುಗೆ ಮಾಡೋದು ಅಂದ್ರೆ ಅಡುಗೆ ಮಾಡಿರಿ. ಗಂಡು ಇರ್ಬೋದು ಹೆಣ್ಣು ಇರ್ಬೋದು, ಅದಕ್ಕೇನಿಲ್ಲ, ಎಲ್ಲನೂ ಒಂದು ಕಲಿನೇ, ಕಲೆಗಳು. ಹೌದಾ? ಕಲೆ ಅಂದ್ರೆ ನಾವು ಮತ್ತು ನಮ್ಮೂರಾಗ ಕಲೆ ಅಂದ್ರೆ ಒಂದು ಮಾರ್ಕ್ ಸ್ಟೇನ್ ಅಂತೀವಿ ನಾವು. ನೀವು ಏನೇ ಒಂದು ವರ್ಕ್ ಮಾಡಿದ್ರು ಅದು ಎಲ್ಲ ಆರ್ಟ್ ಅದ. ನಿಮ್ಗೆ ಏನು ನಿಮ್ಮ ಪ್ಯಾಷನ್ಸ್ ಏನದವಲ್ಲ ಅದನ್ನು ಮಾಡಿ ಖುಷಿ ಪಡೋದು ಕಲೀರಿ. ಅದನ್ನು ಹೇಳ್ತಿದ್ದಾರೆ ಏಂಜಲ್ಸ್. ನೀವು ಈ ಪ್ರೊಜೆಕ್ಷನ್ದ ಹೊರಗೆ ಬರ್ರಿ, ನಿಮಗೇನು ಬೇಕು ಅದನ್ನು ಮಾಡಿರಿ, ನಿಮ್ಮ ಜೀವನಕ್ಕೆ ಏನು ಬೇಕು ಅದನ್ನು ಗುರಿ ಕೊಡ್ರಿ, ಅದ್ರ ಕಡೆ ಮುಂದೆ ನಡ್ರಿ. ಯಾರ ಜೊತೆಗೆ ಬರ್ತಾರ ಬರ್ರಿ, ಬ್ಯಾಡ ಅಂದ್ರೆ ಬಿಡ್ರಿ. ಹೊರಗಿನ ಜಗತ್ತು ಏನಿರ್ತದೆ ಅದು ಆಗ್ತಿರ್ತದೆ. ಹಂಗೆ ಬರ್ತಿರ್ತಾರೆ ಹೋಗ್ತಿರ್ತಾರೆ, ನೋವು ಕೊಡ್ತಾರೆ. ಹೌದು, ಅಳ್ಬೇಕು, ನೋವು ಬರ್ತೈತೆ ಆಕೈತಿ. ಆದರೆ ಎಷ್ಟು ದಿನ ಅಂತ ಇಟ್ಕೊಳೋದು ನಂಗೆ ಹೊರಗೆ ಬರಲಿ ಅಂತ ಹೇಳ್ತಿದ್ದಾರೆ. ಓಕೆ. ಸೊ ನಿಮ್ಮ ಪರ್ಸನಲ್ ಎನರ್ಜಿ ಏನಿದೆ ಅಂತ ನೋಡೋಣ ಇವತ್ತು. ಬರ್ತದಿರಿ, ವೆರಿ ಗುಡ್. ನೀವು ಯಾವ ಪರ್ಸನ್ ಯಾರು ನೋಡ್ತಿರ್ಲ ಅವ್ರಿಗಾಗಿ ನೋಡಿರಿ. ಅಂದರೆ ಇನ್ ದ ಸೆನ್ಸ್ ನೀವು ರಿಲೇಷನ್ ಅನ್ಬೋದು, ನಿಮ್ಮ ಯಾರೋ ನನ್ನ ಫ್ರೆಂಡನ್ನು ನೋಡ್ತೀನಿ ಅನ್ಬೋದು, ನಿಮ್ಮ ಅಣ್ಣ ತಂಗಿ ಅಕ್ಕ ತಮ್ಮ ತಾಯಿ ಯಾರ ವ್ಯಕ್ತಿ ನೀವು ಯಾರ ಬಗ್ಗೆ ವಿಚಾರ ಮಾಡಿ ನೋಡ್ತಿರ್ಲ ಅವರಿಗಿದೆ, ಅವ್ರದ್ದು ಎನರ್ಜಿ ಇದೆ. ನನ್ನ ವ್ಯೂವರ್ಸ್ ಆ್ಯಂಡ್ ಪರ್ಸನ್ ಎನರ್ಜಿ ಏನಿದೆ. ಸಿ, ಅವ್ರು ಏನು ಪೋಸ್ಟ್ಪೋನ್ಮೆಂಟ್ ಮಾಡ್ಕೊತ ಹೊಂಟಾರ, ಬರೀ ಹೊರ ನೋಡ್ಕೊಂಡು ಹೊಂಟಾರ. ಕಮ್ಮಿ ಅಂದರೆ ನೀವು ಏನಾರ ಕೇಳಿದ್ರೆ ಅದಕ್ಕಿಲ್ಲ, ಸಾಕಾಗೈತೆ ಅವ್ರಿಗೂ ನನ್ನ ಜೀವನದಾಗ. 4 ಆಫ್ ಸೋರ್ಸ್, ಅದು ಸೋರ್ಸ್ ಎನರ್ಜಿನ ಇದೆ ಇಲ್ಲಿ, ಸೋರ್ಸ್ ಎನರ್ಜಿ. ಓಕೆ. ಓವರಾಲ್ ಎನರ್ಜಿ, ದೇ ನೀಡ್ ಎ ಚೇಂಜ್. ಅವ್ರ ಜೀವನಕ್ಕೊಂದು ಅವ್ರಿಗೆ ಶೇರಿಂಗ್ ಮಾಡೋರು, ಕೇರಿಂಗ್ ಮಾಡೋರು, ಏನೋ ಬೇಕು ಅವ್ರಿಗೆ. ಅವ್ರಿಗೂ ಜೀವನದಾಗ ಏನೋ ಚೇಂಜ್ ಆಗ್ತಾಯಿದೆ. ಸಿ, ದೇ ವಾಂಟ್ ಸಕ್ಸಸ್ ಇನ್ ಲೈಫ್, ಅಥವಾ ಸಕ್ಸಸ್ ಬಂದಿರ್ಬೋದು ಅವ್ರ ಜೀವನದಾಗ. ಆದರೆ ಪೋಸ್ಟ್ಪೋನ್ ಮಾಡ್ಕೊತ ಹೊಂಟಾರ. ಅವ್ನು ಬರ್ತಾಯಿದ್ರು ನೋಡ್ತಾ ಇಲ್ಲ ಅವರು, ಕಂಪೇರ್ ಮಾಡ್ಕೊತ ಹೊಂಟಾರ ಜೀವನದಾಗ. ಚಾಯ್ಸಸ್ ಏನಿರ್ತಲ್ಲ ನಮ್ಮ ಜೀವನದಾಗ ಅದನ್ನು ಕಂಪೇರ್ ಮಾಡ್ಕೊಂಡು ಕುಂದ್ರಬೇಡ. ಯಾವ್ದು ಬೇಕದು ಪಟ್ ತೊಗೊತಿರ್ಬೇಕು, ಜೀವನ ಮಾಡ್ತಿರ್ಬೇಕು. ಸಿ, ಅವರು ತಲೆ ಒಳಗೂ ಎಷ್ಟೋ ಒಂದು ವಿಚಾರಗಳು ನಡೆದವು ನೋಡ್ರಲ್ಲಿ. ಅವರು ನಾವು ಸ್ವಚ್ಛಂದವಾಗಿ ಒಂದು ಜೀವನ ಮಾಡ್ಬೇಕಂತಲೇ ವಿಚಾರ ಮಾಡ್ತಿದ್ದಾರೆ. ಸೊ ಇಬ್ಬರು ಏನೋ ಒಂದು ರೀತಿ ಕಾರ್ಡ್ ಚೇಂಜ್ ಇದ್ದರೂ ಎನರ್ಜಿ ಒಂದೇ ರೀತಿ ಅದಾವೆ, ಹೆಚ್ಚು ಕಮ್ಮಿ. ಓಕೆ. ಪೋಸ್ಟ್ಪೋನ್ಮೆಂಟ್ ಯಾಕೆ ಬಂತು ನೋಡೋಣ. ಬರೀ ನೋಡ್ಕೊಂಡು ಆ್ಯಕ್ಷನ್ ತೊಗೊಳಕ್ಕೆ ರೆಡಿ ಆಗಬೇಕು. ಓಕೆ. ಬರೀ ವಿಚಾರ ಮಾಡಿದರೆ ಆಗಲ್ಲ ಕೆಲಸ ಜೀವನದಾಗ. ಯಾವಾಗ ಆ್ಯಕ್ಷನ್ಸ್ ತೊಗೋಬೇಕು. ಅದಕ್ಕೆ ನಾವೇನು ಥಿಂಕ್ ಮಾಡ್ತೀವಲ್ಲ ಅದಕ್ಕೊಂದು ಆ್ಯಕ್ಷನ್ ತೊಗೋಬೇಕು ನೀವು. ಎಕ್ಸಾಂಪಲ್, ನಾ ಯಾರಿಗಾರು ಬೈಬೇಕಂದ್ರೆ ಎದ್ದು ಹೋಗಿ ಬೈದು ಬಂದುಬಿಟ್ರಿ, ಮುಗಿತಲ್ಲಿಗೆ. ಅದನ್ನು ಮನಸ್ಸೊಳಗೆ ತಲೆ ಒಳಗೆ ಇಟ್ಕೊಂಡು ಏನು ಅವ್ರಿಗೆ ಬೈಬೇಕು ಮನಸ್ಸಿನಾಗ. ಹಂಗೆ ಅದನ್ನು ಬೈದಿದ್ದ ಮನಸ್ಸೊಳಗೆ ಯಾರಿಗೆ ಲಾಸ್? ನಿಮ್ಮ ಮನಸ್ಸು ಕೆಡ್ತೈತಿ, ನಿಮ್ಮ ಮನಃಶಾಂತಿ ಕೆಡ್ತೈತಿ. ಅವ್ರಿಗೆ ಏನಾರು ಅಂದು ಬರ್ಬೇಕಾ, ಪಟ್ ಅಂದು ಬಂದುಬಿಡ್ರಿ, ಅಷ್ಟು ಮುಗಿದೋಕಂತ. ಪೋಸ್ಟ್ಪೋನ್ಮೆಂಟ್ ಯಾಕೆ ಬಂತು ಅಂತ ನೋಡೋಣ. ಸಿ, ಅವ್ರ ಜೀವನದಾಗ ಐತಲ್ಲ ಯಾರೋ ಒಬ್ಬರು ಎಮೋಷ್ನಲಿ ಭಾಳ ಅವ್ರನ್ನ ಹೋಲ್ಡ್ ಮಾಡಿದ್ದಾರೆ. ಫಿಮೇಲ್ ಹೆಣ್ಮಗಳು, ಒಬ್ಬರು ಹೆಣ್ಮಗಳು ಅವ್ರನ್ನ ಎಮೋಷ್ನಲಿ ಭಾಳ ಡೌನ್ ಆಗ್ಯಾರ. ಎಮೋಷ್ನಲಿ ಏನಂತೀರಿ, ಒಬ್ರು ಯಾರೋ ಅವ್ರು ನಿಮ್ಮ ಪರ್ಸನ್ನಿಂದ ಎಮೋಷ್ನಲಿ ಅವ್ರ ಮೇಲೆ ಅಟ್ಯಾಚ್ಮೆಂಟ್ ಭಾಳ ಆಗ್ಯಾರ ಅವ್ರು.
ಫ್ಯಾಮಿಲಿ ಒಳಗೆ ಅವ್ರ ಮೋಸ್ಟ್ಲಿ ಅವ್ರ ತಾಯಿ ಅಥವಾ ತಾಯಿ ಅಂತಾರೆ ಯಾರು ಇರ್ತಾರಲ್ಲ ಆ ಏಜಿನವರು ಅವ್ರಕ್ಕಿಂತ ದೊಡ್ಡವ್ರು ಅದಾರಲ್ಲ ಅವರು ನೋಡ್ರಿ ಫ್ಯಾಮಿಲಿ ಒಳಗೆ ಖುಷಿ ಇಲ್ಲ, ಫ್ಯಾಮಿಲಿ ಒಳಗೆ ತಮ್ಗೆ ಏನು ಬೇಕೋ ಅದು ಮಾಡೋಕೆ ಖುಷಿ ಇಲ್ಲ, ಅದಕ್ಕೆ ಅದನ್ನು ಪೋಸ್ಟ್ಪೋನ್ ಬರೀ ಅದಕ್ಕೆ ಸ್ಟೆಪ್ ತೊಗೊಳಕ್ಕೆ ರೆಡಿ ಇಲ್ಲ, ಬರೀ ತಲೆ ಒಳಗೆ ವಿಚಾರ ಮಾಡ್ಕೊಂಡು ಕುಂದ್ರದು ಆಫ್ಟ್ರಲ್ ಏನಾಗ್ತದೆ ಅದು ಖುಷಿನೇ ಇಲ್ಲ. ನಿಮ್ಮ ಪರ್ಸನ್ನ ಆ್ಯಕ್ಚುಲಿ ಏನಂತೀರಿ ಅವ್ರು ಒಂದು ಎಲ್ಲನೂ ಹೋಗಿ ನಡೆಸ್ಕೊಂಡು ಹೋಗೋಂಥ ಶಕ್ತಿ ಇರೋ ಅಂತಾರೆ ಅದಾರ. ಆದರೆ ಅವ್ರಿಗೆ ಏನಾಗ್ತದೆ ಅಂದರೆ ಅದು ಬಂದಿರೋದು ಅಪಾರ್ಚುನಿಟಿನ ಪೋಸ್ಟ್ಪೋನ್ ಮಾಡ್ಕೊಂಡು ತೊಗೊಂಡ್ಬಿಟ್ರೆ ಅವ್ರು ಮುಂದೆ ಹಾಕ್ಕೊಂಡು ತೊಗೊಂಡ್ರ ಅಪಾರ್ಚುನಿಟಿ ನೋಡೋಕೆ ಅವರಿಗೆ ನೋಡ್ತಾ ಇಲ್ಲ ಅವರು. ಇವತ್ತು ಏನೋ ವಿಚಿತ್ರ ಅಂದ್ರೆ ಇಲ್ಲಿ ನೋಡ್ರಿ ಎರಡಕ್ಕೂ ಸೇಮ್ ರಾಶಿ ಬಂದಾವೆ, ಇಲ್ಲೇ ಸೇಮ್ ರಾಶಿ ಬಂದಾವೆ. ನಿಮ್ಮ ಪರ್ಸನಿಗೆ ಕರ್ಕ ರಾಶಿ, ವೃಶ್ಚಿಕ ರಾಶಿ ಮತ್ತು ಮೀನ ರಾಶಿ. ನಿಮ್ಮ ಪರ್ಸನ್ ಸೇಮ್ ಕಾರ್ಡ್ಸ್. ಎಮೋಷ್ನಲಿ ಭಾಳ ಡ್ರೈನ್ ಆಗ್ಯಾರ, ಭಾವನಾತ್ಮಕವಾಗಿ ಭಾಳ 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 ಡೌನ್ ಆಗಿದ್ದಾರೆ, ಭಾಳ ನೊಂದಿದ್ದಾರೆ. ಎಲ್ಲ ಕೆಲಸ ಮಾಡ್ತಿರ್ತಾರೆ, ನಕ್ಕೊಂತ ಮಾಡ್ತಿರ್ತಾರೆ, ಎಲ್ಲರನ್ನೂ ಕೇರ್ ಮಾಡ್ತಾರೆ. ನಿಮ್ಮ ಪರ್ಸನ್ ಎಲ್ಲರನ್ನೂ ತಮ್ಮ ಸುತ್ತಮುತ್ತ ಎಲ್ಲರನ್ನೂ ಕೇರ್ ಮಾಡ್ತಾರೆ, ಯಾರೇನು ಭೇದ ಭಾವ ಮಾಡೋಂಗಿಲ್ಲ. ಅಂದರೆ ಭಾಳ ಡೌನ್ ಟು ಅರ್ತ್ ಪರ್ಸನ್ ಅವರು. ಆದರೆ ಅವರನ್ನು ಕೇರ್ ಮಾಡೋರು ಯಾರಿಲ್ಲ. ಅವ್ರ ಮನಸ್ಸೊಳಗೆ ಖುಷಿ ಇಲ್ಲ, ಅವ್ರ ಫ್ಯಾಮಿಲಿ ಒಳಗೆ ಖುಷಿ ಇಲ್ಲ, ಅವ್ರು ತಮ್ಮ ಜಗತ್ತೊಳಗೆ ಐತಲ್ಲ ಅವ್ರದ್ದು ಒಂದು ಸ್ವಂತ ಜಗತ್ತು, ಅಲ್ಲಿ ಅವ್ರಿಗೆ ಖುಷಿ ಇಲ್ಲ. ಸೊ ಏಂಜಲ್ಸ್ ಅವ್ರಿಗೆ ಏನು ಹೇಳ್ಬೇಕಂತ ನೋಡ್ತಾರೆ. True love. The romantic strings in your heart have propelled the universe to deliver great love to you. Okay? ಅವ್ರಿಗೆ ನಾ ಏನು ಹೇಳಿದೆ, ಅವ್ರಿಗೆ ಸುತ್ತಮುತ್ತ ಅವ್ರಿಗೆ ಏನು ಬೇಕಲ್ಲ ಅದು ಕೊಡ್ತಾ ಇದ್ದಾನೆ ದೇವರು. ಆದರೆ ಅದನ್ನು ನೋಡೋಂಥದ್ದು ಅವರಿಗೆ ಶಕ್ತಿ ಇಲ್ಲ ಅಂತ ಹೇಳಿದ್ನಲ್ಲ ನಾನು. ಅವ್ರು ನೋಡ್ತಾ ಇಲ್ಲ, ಅದನ್ನು ಬರೀ ಪೋಸ್ಟ್ಪೋನ್ ಮಾಡ್ಕೊಂಡು ಹೊಂಟಾರ, ಮುಂದೆ ಹಾಕ್ಕೊಂಡು ಹೊಂಟಾರ. ಅವ್ರಿಗೆ ಖುಷಿ ಬೇಕಾ, ಸಂತೋಷ ಬೇಕಾ, ಒಬ್ರು ಇಲ್ಲ ಬಾ ನಾನು ಖುಷಿಯಿಂದ ನಿನ್ನ ಬಾ ಕರ್ಕೊಂಡು ಹೋಗ್ತೀನಿ ಹೊರಗೆ ಹೋಗ್ಬರೋಣ ಒಂದು ಸ್ವಲ್ಪ ಯಾರೋ ಒಂದು ಫ್ರೆಂಡ್ ಯಾರು ಅಂದ್ಕೊಳ್ರಿ. ಬರೀ ಇಲ್ಲ ಇಲ್ಲಿ ನಾಳೆ ಹೋಗಲ್ಲ, ನಾಡ್ದು ಹೋಗಲ್ಲ, ಬಾ ಒಂದು ಶಾಪಿಂಗ್ ಮಾಡ್ಕೊಂಬರೋಣ, ಬಾ ಬೇಜಾರಾಗಿದೆ ಕರ್ಕೊಂಡು ಹೋಗ್ತೀನಿ ಅಂತಾರನ್ರಿ ಯಾರು. ಇಲ್ಲ ನಾಳೆ ಹೋಗೋಣ, ನಾಡ್ದು ಹೋಗೋಣ, ಇನ್ನೊಂದು ಸಲ ಹೋಗೋಣ, ಈ ಟೈಪ್ ಪೋಸ್ಟ್ಪೋನ್ ಮಾಡ್ಕೊ ಅವಾಗ ಖುಷಿಲಿಂದ ಬರ್ತೈತೆ ಹೇಳ್ರಿ. ನಾವು ಸ್ಟೆಪ್ ತೊಗೊಂಡಿಲ್ಲ ಅಂದ್ರೆ ಖುಷಿ ಬರೋಲ್ಲ. ಅದನ್ನು ನೀವು ನಿಮ್ಮ ಮನಸ್ಸೊಳಗೆ ಏನು ಬಂದು ಭಾವನೆ ಹುಡ್ತಾ ಇತ್ತಲ್ಲ, ಒಬ್ರಿಗೆ ಖುಷಿಯಿಂದ ಇರಬೇಕು, ನಾನು ಜೀವನಾನ ಒಬ್ರಿಗೇನೋ ಹೇಳ್ಕೊಬೇಕು, ನಾನು ಅದನ್ನು ನೀವೇನೈತಲ್ಲ ಅದು ಹೇಳ್ರಿ ಅಂತ ಹೇಳ್ತಿದ್ದೆ. ನಿನ್ನನ್ನು ಪ್ರೀತಿ ಮಾಡೋರು ಜನ ಅದಾರ, ನಿನ್ನನ್ನು ಖುಷಿಯಿಂದ ಇರೋಕೆ ನಿನ್ನ ಸುತ್ತಮುತ್ತ ವಾತಾವರಣ ಐತಿ, ಅದನ್ನು ನೋಡ್ರು, ಕಣ್ಬಿಟ್ಟು ನೋಡು ಅಂತ ಹೇಳ್ತಾ ಇದ್ದೆ ಯೂನಿವರ್ಸ್ ಅವರಿಗೆ. ಓಕೆ, ದಿಸ್ ಈಸ್ ಅ ರೀಡಿಂಗ್ ಫಾರ್ ಟುಡೇ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲ ಸಬ್ಸ್ಕ್ರೈಬ್ ಮತ್ತು ವ್ಯೂವರ್ಸಿಗೆ ನನ್ನ ಧನ್ಯವಾದಗಳ. 1000 ಸಬ್ಸ್ಕ್ರಿಪ್ಷನ್ ಆಗಿದ್ದಕ್ಕೆ ಥ್ಯಾಂಕ್ ಯು. ಹ್ಯಾವ್ ಅ ಗ್ರೇಟ್ ಡೇ. ಥ್ಯಾಂಕ್ ಯು ಫಾರ್ ವಾಚಿಂಗ್.